ರಾಯರು ಹೂಪ್ರಸಾದ ಕೊಡೋದು ನಿಜಾನ ಅಥವಾ ಸುಳ್ಳ? ರಾಯರನ್ನೋರು ನಿಜವಾಗ್ಲೂ ಇದ್ದಾರಾ ಅಥವಾ ಇಲ್ವಾ ಅಥವಾ ಭ್ರಮೆನಾ? ರಾಯರು ಜಾಸ್ತಿ ಹೂವು ಮುಡ್ಸಿದವ್ರಿಗೆ ಅಷ್ಟೇನ ಒಲಿಯೋದು, ಒಂದೊಂದು ಹೂವು ಮುಡಿಸಿ ಪೂಜೆ ಮಾಡ್ಸೋರ್ಗೆ ಒಲಿಯಲ್ವಾ? ನಮಸ್ಕಾರ ಹೇಳ್ತೀನಿ ಅಷ್ಟೇ. ದಯವಿಟ್ಟು ರಾಯರ ಬಗ್ಗೆ ಕೆಟ್ಟದಾಗಂತೂ ಮಾತಾಡಬೇಡಿ. ಅವ್ರ ಬಗ್ಗೆ ಏನಿದೆ ನೀವು ನೋಡ್ಕೊಳ್ಳಿ. ರಾಯರ ಬಗ್ಗೆ ಅಂತೂ ಕೆಟ್ಟದಾಗ ಮಾತಾಡೋಕೆ ಹೋಗ್ಬೇಡಿ, ನಾನು ಇಷ್ಟೇ ಹೇಳೋದು. ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ರಾಯರಿದ್ದಾರೆ ಅನ್ನೋ ಪದನೇ ಕೇಳೋಕ್ಕೆ ಒಂಥರ ಹಿಂಪಾಗಿದೆ ಮತ್ತು ಮೈಯೆಲ್ಲ ಜುಮ್ ಅನಿಸುತ್ತೆ. ಆ ಒಂದು ರಾಯರು ಹೆಸರಿಡ್ಕೊಂಡು ಕೆಲವೊಬ್ಬರು ಏನೇನೋ ಆಗ್ತಿದೆ, ಅದು ಬೇರೆ ವಿಷಯ, ಬೇಡ ನಮಗೆ. ಅದನ್ನ ಇಟ್ಕೊಂಡು ನನಗೆ ಕ್ವಶನ್ ಮಾಡ್ತೀರಾ, ತಿರ್ಗಾ ನನ್ನ ಪರ್ಸ್ನಲ್ ಲೈಫ್ನ ಕೆದಕಿ ಕೇಳ್ತೀರಾ. ಅದ್ರ ಬಗ್ಗೆ ನಾನು ನಿಮ್ಗೆ ಹೇಳಬೇಕು ಅಂತಲೇ ಬಂದೆ. ಇವತ್ತು ಸೋಮವಾರ ರಾಯರದು ಪೂಜೆ ಸಾಮಗ್ರಿ ಏನಿದೆ ಅದನ್ನು ಕ್ಲೀನ್ ಮಾಡ್ಕೊಬೋಣ ಅಂತೇಳಿ ಕ್ಲೀನ್ ಮಾಡ್ಕೋತಾ ಇದ್ದೆ. ಇದ್ರ ಬಗ್ಗೆ ಹೇಳೋಣ ಅಂತೇಳಿ ನಾನು ಸ್ಟಾರ್ಟ್ ಮಾಡಿಕೊಂಡೆ. ಏನಂದರೆ ಅವರು ಸೌಮ್ಯವ್ರ ಬಗ್ಗೆ ಕೇಳ್ತಾ ಇದ್ದೀರಾ. ಸೌಮ್ಯವ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಅವ್ರಿಗೂ ನಮಗೂ ಲಿಂಕ್ ಇಲ್ಲ. ಯಾಕೆ ವಯಸ್ಸಲ್ಲಿ ದೊಡ್ಡವರು, ನಮ್ಮ ತಾಯಿ ಏಜಲ್ಲಿದ್ದಾರೆ, ನಮ್ಮ ತಾಯಿ ಸಮಾನ. ಅವ್ರ ಬಗ್ಗೆ ಮಾತಾಡಿ ಅಂತ ಕೇಳ್ತೀರಾ. ನಾನು ಏನು ಮಾತಾಡಲಿ? ಅವ್ರ ಬಗ್ಗೆ ನನಗೆ ಎಳ್ಳಷ್ಟು ಗೊತ್ತಿಲ್ಲ. ದಯವಿಟ್ಟು ಬೇರೆಯವ್ರ ಪರ್ಸ್ನಲ್ ಲೈಫ್ಗೆ ಅಥವಾ ಬೇರೆಯವ್ರ ವಿಚಾರಕ್ಕೆ ಕಲ್ಲಾಕೋದು ಬಿಟ್ಟು ನಿಮ್ಮ ಪರ್ಸ್ನಲ್ ಲೈಫ್ ಏನಿದೆಯೋ ಲೀಡ್ ಮಾಡಿ. ಬೇರೆಯವ್ರ ಲೈಫ್ ನೋಡೋಕೆ ಹೋಗಬೇಡಿ. ಅದರಲ್ಲೂ ಬೇರೆಯವ್ರ ಲೈಫ್ ಬಗ್ಗೆ ಮಾತಾಡಿ ಅಂತ ಇನ್ನೊಬ್ರಿಗೆ ಫೋರ್ಸ್ ಮಾಡೋಕೆ ಹೋಗ್ಬೇಡಿ. ಅದೊಂದು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೋತೀನಿ ನಾನು. ಯಾಕಂದರೆ ನಮ್ಗೆ ಅದ್ರ ಬಗ್ಗೆ ಎಳ್ಳಷ್ಟು ಗೊತ್ತಿಲ್ಲ. ಇಲ್ಲಿ ನಾನು ಯಾರ ಬಗ್ಗೆನೂ ಕೆಟ್ಟದಾಗಲಿ ಇಲ್ಲ ಅವ್ರ ಪರವಾಗಲಿ ಮಾತಾಡ್ತಾ ಇಲ್ಲ. ನನಗೆ ಬೇರೆಯವ್ರ ಬಗ್ಗೆ ವಿಷಯ ತಿಳಿಸೋದಾಗಲಿ, ಕಮೆಂಟ್ ಮೂಲಕ ಇನ್ಬಾಕ್ಸಲ್ಲಿ ಹೇಳೋದಾಗಲಿ ದಯವಿಟ್ಟು ಆ ಕೆಲಸ ಮಾಡಬೇಡಿ. ರಾಯರ ಬಗ್ಗೆ ನಿಮಗೆ ಏನೇ ಮಾಹಿತಿ ಬೇಕಾದರೆ ಮೆಸೇಜ್ ಮಾಡಿ. ಅದಕ್ಕೆ ನಾನು ಆದಷ್ಟು ಆನ್ಸರ್ ಕೊಡಲಿಕ್ಕೆ ಟ್ರೈ ಮಾಡ್ತೀನಿ. ಬಟ್ ಬೇರೆಯವ್ರ ಬಗ್ಗೆ ದಯವಿಟ್ಟು ನನಗೆ ಕಮೆಂಟ್ ಮಾಡಬೇಡಿ. ಫಸ್ಟು ಇದನ್ನೆಲ್ಲ ಬಿಟ್ಟು ರಾಯರು ಪೂಜೆ ಮಾಡೋಣ ಅಂಥೇಳಿ ನಾನು ರಿಲ್ಯಾಕ್ಸೇಷನ್ ಮಾಡಿಕೊಂಡು ಫಸ್ಟು ಸ್ನಾನ ಮಾಡ್ಕೊಂಡು ಬಂದು ಪೂಜೆಗೆ ರೆಡಿ ಮಾಡಿಕೊಂಡೆ. ಏನಕ್ಕೆ ಅಂದರೆ ಇದನ್ನೆಲ್ಲ ನೋಡಿ ನನಗಂತೂ 3 ಡೇಸ್ 4 ಡೇಸಿಂದ ಸಾಕಾಗ್ಬಿಟ್ಟಿದೆ. ನನಗಂತೂ ಬೇಡ ಇವೆಲ್ಲ. ನನ್ನ ಹತ್ರ ದಯವಿಟ್ಟು ಇದೆ ಈ ರೀತಿಯೆಲ್ಲ ಮಾತಾಡ್ಬಿಡಿ. ನನಗಂತೂ ತುಂಬಾ ಬೇಸರ ಆಗುತ್ತೆ. ಇದನ್ನೆಲ್ಲ ಕೇಳಿ ನನಗಂತೂ ಸಾಕಾಗೋಗಿದೆ 3 ಡೇಸ್ 4 ಡೇಸಿಂದ. ಅವ್ರ ಪರ್ಸ್ನಲ್ ಲೈಫ್ ಅದು, ಅವ್ರು ಲೀಡ್ ಮಾಡ್ಕೋತಾರೆ, ನಮ್ಗೆ ಬೇಡ ಅದು. ಫಸ್ಟು ಭಕ್ತಿಯಿಂದ ರಾಯರಿಗೆ ನಮಸ್ಕಾರ ಮಾಡಿ. ಇದನ್ನೆಲ್ಲ ಬಿಟ್ಟು ರಾಯಲು ಶ್ಲೋಕ ಹೇಳಿ ಒಂದು 5 ನಿಮಿಷ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವಂತೆ ಹೇಳಿ ಪೂಜೆ ಮಾಡಿ. ಅಲ್ಲೇ ನಮ್ಮ ರಾಮದೇವರಿದ್ದಾರೆ, ಹನುಮದೇವರಿದ್ದಾರೆ, ಗೋಮಾತೆ ಇದ್ದಾರೆ, ಶ್ರೀಕೃಷ್ಣ ಇದ್ದಾರೆ, ಬೃಂದಾವನ ಇದೆ, ನರಸಿಂಹಸ್ವಾಮಿ ಮತ್ತು ಶ್ರೀಲಕ್ಷ್ಮಿ ಇದ್ದಾರೆ. ಎಲ್ಲ ದೇವರಿಗೆ ನಮಸ್ಕಾರ ಮಾಡಿ ಈ ಒಂದು ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ತಪ್ಪಿದರೆ ಕ್ಷಮಿಸಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ತುಂಬ ದಿನದಿಂದ ಯಾಕೆ ನೀವು ಲಾಗ್ ಮಾಡ್ತಾ ಇಲ್ಲ, ಯಾಕೆ ರಾಯರು ಪೂಜೆದಾಗ್ತಾ ಇಲ್ಲ ಅಂತ ಎಲ್ಲರೂ ಕೇಳ್ತಾ ಇದ್ರಿ. ನನಗೆ ಸ್ವಲ್ಪ ಕೆಲಸ ಇರೋದ್ರಿಂದ ರಾಯರ ಪೂಜೆ ಮಾಡ್ತಾಯಿದ್ದೆ, ಶೂಟ್ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಇವತ್ತು ಸೋಮವಾರ ರಾಯರ ಪೂಜೆ ಎಲ್ಲ ಆಯಿತು. ಮನೆ ದೇವರಿಗೂ ಪೂಜೆ ಕೂಡ ಆಯಿತು. ನೆಕ್ಸ್ಟು ಸಂಡೇ ಅಮಾವಾಸ್ಯೆ ಇರೋದ್ರಿಂದ ದಯವಿಟ್ಟು ನಾನು ಹೇಳಿದ ನಿಯಮ ಎಲ್ಲ ಪಾಲಿಸ್ತಾ ಇದ್ದಾರೆ ಅಂತ ಅನ್ಕೋತೀನಿ. ಅಮಾವಾಸ್ಯೆ ಇರೋದ್ರಿಂದ ಬಾಗಿಲಿಗೆ ನಿಂಬೆಹಣ್ಣು ಕೂರಿ ಬೂತ್ ಕುಂಬಳಕಾಯಿ ಆರತಿ ಮಾಡಿ ಅಂತ ಎಲ್ಲ ಹೇಳಿದ್ನಲ್ಲ, ಅದನ್ನು ಪಾಲಿಸ್ಬೇಕಾ, ನೀವು ಹೇಳಿದ್ನೆಲ್ಲ ಮಾಡಲೇಬೇಕಾ ಅಂತೆಲ್ಲ ಕ್ವಶನ್ ಮಾಡ್ತಾಯಿದ್ರಿ. ಅದು ನಿಮಗೆ ಬಿಟ್ಟಿದ್ದು. ನಾನು ಅದನ್ನು ಮಾಡ್ತೀನಿ. ಹಾಗಾಗಿ ನಿಮಗೆ ಆ ಒಂದು ವಿಷಯನ ತಿಳಿಸಿದ್ದೆ. ಕೆಲವರು ಹೇಳ್ತಾ ಇರ್ತೀರಾ ರಾಯರ ತೋರಿಕೆಗೆ ನೀವು ಪೂಜೆ ಮಾಡ್ತೀರಾ, ದೇವರು ಪ್ರಸಾದ ಕೊಡೋದ್ರ ಬಗ್ಗೆ ಎಲ್ಲ ಇದು ಮಾಡ್ತೀರಾ, ಹಾಗೆ ಹೀಗೆ ಅಂತೆಲ್ಲ ಕೇಳ್ತಾ ಇರ್ತೀರ. ನಾವು ನಿಮ್ಮ ಕ್ವಶನ್ಗಳು ಕೇಳೋದಕ್ಕೆ ಆನ್ಸರ್ ಮಾಡೋದಕ್ಕೆ ಏನೋ ಒಂದು 20 ಮಿನಿಟ್ಸ್ ವೀಡಿಯೋ ಆದರೂ ಸಾಲಲ್ಲ ಅನ್ಕೋತೀನಿ. ಅಷ್ಟು ಕ್ವಶನ್ ಕೇಳಿರ್ತೀರ. ಖಂಡಿತ ಮುಂದೊಂದು ದಿನಗಳಲ್ಲಿ ನೀವು ಕೇಳುವಂಥ ಕ್ವಶನ್ಗಳಿಗೆ ಖಂಡಿತ ಆನ್ಸರ್ ಮಾಡ್ತೀನಿ ನನ್ನ ಲಾಗ್ಗಳ ಮುಖಾಂತರ. ಇವತ್ತು ಬಂದಂಥ ವಿಷಯ ಏನು ಅಂದರೆ 3 ಡೇಸಿಂದ 4 ಡೇಸ್ 3 ಡೇಸಿಂದ ಸೌಮ್ಯ ಅಂತ ಒಬ್ಬರು ಇನ್ಸ್ಟಾಗ್ರಾಮ್ ಅಥವಾ ಯೂಟ್ಯೂಬಲ್ಲಿ ಏನು ರಾಯರ ಪೂಜೆ ಮಾಡ್ತಾಯಿದ್ರು, ಅವ್ರ ಬಗ್ಗೆ ಟೀಕೆಗಳು ಸ್ಟಾರ್ಟ್ ಆಗಿದ್ದಾವೆ. ಏನಂತ, ರಾಯರು ಪ್ರಸಾದ ಕೊಡೋದು, ಅಷ್ಟು ಹೂವು ಮುಡ್ಸಿರ್ತಾರೆ, ಚಿಕ್ಕ ಹೂವು ಮುಡ್ಸಿದ್ರೆ ಆಗಲ್ವಾ, ಸ್ವಲ್ಪ ಹೂವು ಇಟ್ಟು ಪ್ರಸಾದ ಕೇಳಿ ರಾಯರಿಗೆ ಧಮ್ಕಿ ಹಾಕ್ತಾರೆ, ಸ್ಕ್ಯಾಮ್ ಮಾಡ್ತಾ ಇದ್ದಾರೆ. ಪ್ರಸಾದ ಏನಿದೆ ರಾಯರನ್ನ ಭಿಕ್ಷೆ ಬೇಡ್ತಾರೆ ಅಥವಾ ರಾಯರಿಗೆ ಏನು ಸವಾಲಾಗ್ತಂಗಿರುತ್ತೆ ಅಂತೆಲ್ಲ ಹೇಳ್ತಾ ಇರ್ತೀರ. ಅದನ್ನು ನನಗೆ
ಅಕ್ಕ ನೀವು ಸೌಮ್ಯವ್ರ ಪಕ್ಕ ಧ್ವನಿ ಎತ್ತಿ, ಸೌಮ್ಯವ್ರ ಪರ ಧ್ವನಿ ಎತ್ತಿ ಅಂತ ನನಗೆ ಇನ್ಬಾಕ್ಸಲ್ಲೆಲ್ಲ ಮೆಸೇಜ್ ಮಾಡ್ತೀರಾ, ಕಮೆಂಟ್ ಹಾಕ್ತೀರಾ. ನಾನು ಏನು ಧ್ವನಿ ಎತ್ತಲಿ? ಅವ್ರ ಬಗ್ಗೆ ನನಗೇನಂದರೆ ಏನೂ ಗೊತ್ತಿಲ್ಲ. ರಾಯರು ಪೂಜೆ ಮಾಡ್ತಾರೆ, ಓಕೆ ಫೈನ್, ನಾನು ನೋಡ್ತೀನಿ ಅವ್ರ ಚಾನಲ್ನ, ನಾನು ರಾಯರು ಬಗ್ಗೆ ನಾನು ಪೂಜೆ ಮಾಡ್ತೀನಿ, ಓಕೆ ಅವ್ರದ್ದು ನೋಡ್ತೀನಿ. ಅವ್ರು ರಾಯರು ಪ್ರಸಾದ ಕೇಳ್ತಾರೆ, ನಾನು ನೋಡಿದ್ದೀನಿ. ಮಗುಗೋಸ್ಕರ ಕೇಳ್ತಾರೆ, ಹುಷಾರಿಲ್ದವ್ರು ಕೇಳ್ತಾರೆ, ವಯಸ್ಸಾದವ್ರು ಕೇಳ್ತಾರೆ, ಕಷ್ಟ ಅಂದವ್ರು ಕೇಳಿದ್ದಾರೆ, ಅವ್ರ ಮನೇಲಿ ಬಂದವ್ರಿಗೆ ಊಟ ಹಾಕಿದ್ದಾರೆ. ಆ ವೀಡಿಯೋಸ್ನೆಲ್ಲ ನಾನು ನೋಡ್ತಾ ಇರ್ತೀನಿ. ಡೈಲಿ ಲಾಗ್ಗಳು ಹಾಕ್ತಾರೆ, ಡೈಲಿ ಲಾಗ್ಗಳು ನೋಡ್ತೀನಿ. ಅವ್ರು ಆ ಸೀರೆ ಉಡ್ತಾರೆ, ಈ ಸೀರೆ ಉಡ್ತಾರೆ, ಆ ಡ್ರೆಸ್ ಹಾಕ್ತಾರೆ, ಈ ಡ್ರೆಸ್ ಹಾಕ್ತಾರೆ, ನೀವ್ಯಾಕೆ ಹಾಕಲ್ಲ ಅಂತೆಲ್ಲ ಕೇಳ್ತೀರಾ. ಅವ್ರ ಹತ್ರ ಇದೆ, ಅವ್ರು ಹಾಕ್ತಾರೆ, ನನ್ನ ಹತ್ರ ಇಲ್ಲ, ನಾನು ಹಾಕಲ್ಲ ಅಷ್ಟೇ. ನಾವು ಬಡವ್ರಪ್ಪ, ಮನೆ ಇರೋದಿಷ್ಟೇ, ನಾವು ಬಡವರು, ಒಪ್ಕೋತೀನಿ ನಾನು ಅದನ್ನು. ಅವ್ರು ಹಾಕ್ತಾರೆ, ಇವ್ರು ಹಾಕ್ತಾರೆ, ಅಕ್ಕ ಅಷ್ಟು ರಾಯಲ್ ಆಗಿದ್ದಾವೆ, ಅವ್ರು ಇವ್ರು ಇಷ್ಟು ರಾಯಲ್ ಆಗಿದ್ದಾರೆ, ಈ ರೀತಿ ಪೂಜೆ ಮಾಡ್ತಾರೆ, ಹಂಗೆ ಮಾಡ್ತಾರೆ, ಹಿಂಗೆ ಮಾಡ್ತಾರೆ ಅಂತ ಕೇಳ್ತೀರಾ. ಮೊನ್ನೆಯಿಂದ ನನಗೆ ಒಂದೇ ಸಮ ಮೆಸೇಜ್ ಹಾಕ್ತಾರೆ, ಸೌಮ್ಯವ್ರ ಬಗ್ಗೆ ಧ್ವನಿ ಎತ್ತಿ ಅಂತ. ಕೆಲವರು ಈ ರೀತಿ ಅವ್ರು ಸರಿ ಇಲ್ಲ ಅಂತ ಕಮೆಂಟ್ ಹಾಕ್ತೀರ, ಅದ್ರ ಬಗ್ಗೆ ಹೇಳಿ ಅಂತ ಹಾಕ್ತೀರಾ. ಇನ್ನೊಬ್ಬರು ಬೇಡ, ಅವರು ಒಳ್ಳೆಯವರು, ಅವ್ರು ಚೆನ್ನಾಗಿರಬೇಕು, ಅವ್ರು ಹೆಲ್ಪ್ ಮಾಡಿದ್ದಾರೆ, ಹಾಗೆ ಹೀಗೆ ಅಂತೆಲ್ಲ ಕಮೆಂಟ್ ಆಗ್ತಿಲ್ಲ. ಫಸ್ಟ್ ಆಫ್ ಆಲ್ ಅವರು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಇನ್ಸ್ಟಾಗ್ರಾಮಲ್ಲಿ ಪೂಜೆ ಮಾಡ್ತಾರೆ, ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತೀನಿ. ಯಾಕಂದರೆ ಅವರು ನನ್ನ ತಾಯಿ ಏಜ್, ಅಂದರೆ ನಮ್ಮ ಮಮ್ಮಿ ಏಜು. ಅವರು ನಮ್ಮ ಮಮ್ಮಿ ಸೇಮ್ ನಮ್ಮ ಮಮ್ಮಿ ಥರನೇ ಇದ್ದಾರೆ, ಸಣ್ಣಕ್ಕೆ ಬೆಳ್ಳಿಗೆಲ್ಲ ಸೇಮ್ ನನ್ನ ಮಮ್ಮಿ ಅಂತಲೇ ಹೇಳ್ಕೊತೀನಿ. ಆ ಥರ ಏಜ್ ಇದೆ ಅವ್ರಿಗೆ. ಅವ್ರ ಬಗ್ಗೆ ಮಾತಾಡೋ ಅರ್ಹತೆ ನನ್ನಲ್ಲಿಲ್ಲ. ದಯವಿಟ್ಟು ಫೋರ್ಸ್ ಮಾಡ್ಲಿಕ್ಕಂತೂ ಹೋಗಬೇಡಿ. ಚೆನ್ನಾಗಿ ಪೂಜೆ ಮಾಡ್ತಾರೆ, ಒಪ್ಕೋತೀನಿ. ಅದು ಪ್ರಸಾದ ಕೇಳೋ ಬಗ್ಗೆ ಮಾತಾಡಿ ಅಂತೀರಿ, ಅವ್ರ ಭಕ್ತಿ ಅದು ಕಣ್ರಿ, ಅವ್ರ ಭಕ್ತಿ ಅದು ಅವ್ರಿಗೆ ಬಿಟ್ಟಿದ್ದು. ಅವರು ಯಾವ ರೀತಿ ಕೇಳ್ತಾರೆ ಪ್ರಸಾದ, ಆ ರೀತಿ ರಾಯರು ಕೊಡ್ತಾರೆ. ಅದು ಫೇಕ್ ವಿಡಿಯೋ ಅಂತೀರಾ, ವಿಡಿಯೋ ಎಡಿಟ್ ಮಾಡಿ ಹಾಕಿರ್ತಾರೆ ಅಂತೀರಾ. ನಾನು ಪ್ರಸಾದ ಕೇಳೋ ವಿಡಿಯೋ ಎಲ್ಲಾದರೂ ನೀವು ನೋಡಿದ್ದೀರಾ? ನಾವು ಪ್ರಸಾದ ವಿಡಿಯೋ ಹಾಕ್ತೀನಿ, ಬಟ್ ಯಾವಾಗಲೂ ರಾಯರೇ ಹಾಗೆ ಹೀಗೆ ಅಂತ ಪ್ರಸಾದ ಕೊಡಿ, ರಾಯರೇ ಹಾಗೆ ಹೀಗೆ ಅಂತ ಎಲ್ಲ ಕೇಳಿಕೊಂಡು ನಾನು ಯಾವ ವಿಡಿಯೋನೂ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿಲ್ಲ, ಮಾಡೋದು ಇಲ್ಲ. ಅಕಸ್ಮಾತ್ ಮಾಡಿದ್ರೂ ಅದು ನನ್ನ ಇನ್ಶಿಯಾಲಿಟಿ, ಆಗ ಏನು ನನ್ನ ಪರ್ಸ್ನಲ್ ಏನಿದೆ ಹಾಗಾಗಿ ನನ್ನ ವಾಯ್ಸ್ ಮುಖಾಂತರನೇ ಅಪ್ಲೋಡ್ ಮಾಡ್ತೀನಿ. ಮತ್ತೊಂದು ಲಾಗ್ಗಳಲ್ಲಿ ಇದ್ರ ಬಗ್ಗೆ ಹೇಳ್ತೀನಿ. ಈ ವಿಷಯದ ಸೌಮ್ಯವ್ರ ಬಗ್ಗೆ ನೀವು ದಯವಿಟ್ಟು ನನಗೆ ಏನು ಕೇಳೋಕ್ಕೆ ಹೋಗಬೇಡಿ. ನಾನು ಧ್ವನಿ ಎತ್ತೋ ಪರಿಸ್ಥಿತಿಲೂ ಇಲ್ಲ, ನನ್ನಷ್ಟು ಮೆಚುರಿಟಿನೂ ಇಲ್ಲ. ಅವರು ತುಂಬಾ ಬೆಳೆದಿದ್ದಾರೆ. 4 ಲ್ಯಾಕ್ ಸಮಥಿಂಗ್ 5 ಲ್ಯಾಕ್ ಸಮಥಿಂಗ್ ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ ಇದ್ದಾರೆ. ನನಗೆ ಮಿನಿಮಮ್ 1,000 ಕೂಡ ನನಗೆ ಯೂಟ್ಯೂಬಲ್ಲಿ ಇಲ್ಲ. ಇನ್ಸ್ಟಾಗ್ರಾಮಲ್ಲಿ ಇರ್ಬೋದು, ಬಟ್ ಓಕೆ ಫೈನ್. ನನಗೆ ಯೂಟ್ಯೂಬಲ್ಲಿ ನಂಗೆ ₹1 ಹಣ ಬಂದಿಲ್ಲ, ಇನ್ಸ್ಟಾಗ್ರಾಮಿಂದ ₹1 ಹಣ ಬಂದಿಲ್ಲ. ನಾನು ಅವ್ರ ಥರ ಅರ್ನೂ ಮಾಡ್ತಾ ಇಲ್ಲ. ನಾನು ಇವಾಗ ಮೊನ್ನೆ ಅಷ್ಟೇ ನಾನು ರಾಯರು ಪೂಜೆ ವೀಡಿಯೋಸ್ ಹಾಕ್ತಾ ಇರೋದು. ನಾವು ಚಿಕ್ಕ ವಯಸ್ಸಿಂದ ರಾಯರನ್ನ ಪೂಜೆ ಮಾಡ್ಕೊಂಡು ಬಂದಿದ್ದೀನಿ, ಯಾವುದೂ ನಾನು ಹಾಕ್ತಾ ಇರಲಿಲ್ಲ. ಈ ನಡುವೆ ಅಷ್ಟೇ ನಾನು ಹಾಕಕ್ಕೆ ಸ್ಟಾರ್ಟ್ ಮಾಡಿರೋದು. ನೀವು ಆಗ್ತಿದ್ದೀರಾ, ತೋರ್ಕೆ ಪೂಜೆ ಮಾಡ್ತೀರಾ, ಹಾಗೆ ಹೀಗೆ ಅಂತೆಲ್ಲ ಕಮೆಂಟ್ ಆಗ್ತೀರಾ. ನೀವು ನನ್ನ ಪೂಜೆ ನೋಡಿ ಅಂತ ನಾನು ಕೈ ಮುಗಿದು ಬೇಡ್ಕೋತಾ ಇಲ್ಲ. ನಿಮ್ಗೆ ಇಷ್ಟ ಇದೆಯಾ, ರಾಯರ ಭಕ್ತಿ ಇದೆಯಾ, ನಾನು ಪೂಜೆ ಮಾಡೋದು ಇಷ್ಟ ಆಗುತ್ತಾ ನೋಡಿ, ಬೇಡ ಅಂತ ಹೇಳಲ್ಲ ನಾನು. ಇಲ್ಲ ಬನ್ನಿ ನೋಡಿ ಬನ್ನಿ ಅಂತ ನಾನು ಫೋರ್ಸ್ ಮಾಡ್ತಾ ಇಲ್ಲ. ಇಷ್ಟ ಆಯಿತಾ ನೋಡಿ, ಬೇಡವಾ ಸ್ಕಿಪ್ ಮಾಡಿ ಅಷ್ಟೇ. ನಾನು ಇಷ್ಟೇ ಹೇಳೋದು. ಬೇರೆಯವ್ರ ಬಗ್ಗೆ, ಒಂದು ಹೆಣ್ಣು ಬಗ್ಗೆ ದಯವಿಟ್ಟು ಅನ್ಯಾಯವಾಗಿ ಹೀನಾಯವಾಗಿ ಮಾತಾಡೋಕ್ಕೆ ಹೋಗಬೇಡಿ. ಅವ್ರ ಬಗ್ಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಅವರಾದರೂ ಅಷ್ಟೇ, ನಾನಾದರೂ ಅಷ್ಟೇ. ಅವ್ರದ್ದು ಬಗ್ಗೆ ನಿಮ್ಗೇನಾದ್ರು ಅನ್ಯಾಯ ಆಗಿದೆಯಾ ಅಥವಾ ನ್ಯಾಯ ಸಿಕ್ಕಿಲ್ವಾ ಅವ್ರ ಹತ್ರನೇ ಕೇಳ್ಕೊಡಿ. ದಯವಿಟ್ಟು ಬಂದು ನಮಗೆ ಅವರು ಯಾರು ಅಂತಲೇ ಗೊತ್ತಿಲ್ಲ, ಅವ್ರ ಬಗ್ಗೆ ನ್ಯಾಯ ಕೇಳಿ. ರಾಯರು ಪೂಜೆ ಮಾಡೋರೆಲ್ಲ ಅವ್ರ ಫಾಲೋವರ್ಸೇ ಆಗಿರ್ತಾರ ಅಥವಾ ಅವ್ರು ಹೇಳ್ದಂಗೆ ಕೇಳ್ತಾರ, ಅವ್ರ ಫ್ರೆಂಡ್ಸೇ ಆಗಿರ್ತಾರ. ನೀವು ಹೇಳೋದು ಹೆಂಗಿದೆ ಅಂದರೆ ಅವರೇ ಏನೋ ಹೆಲ್ಪ್ ಮಾಡ್ತಾ ಇದ್ದಾರೆ, ಅವರಿಂದನೇ ಬದುಕ್ತಾ ಇದ್ದೀವೇನೋ ಅನ್ನೋಂಗೆ ಬೇರೆಯವ್ರಿಗೆ ಹೋಲಿಕೆ ಮಾಡಿ ಬೇರೆ ಜನಗಳು ಮಾತಾಡ್ತೀರ. ಹಾಗೆ ದಯವಿಟ್ಟು ಬೇರೆಯವ್ರ ಬಗ್ಗೆ ಮಾತಾಡೋದು ನಿಲ್ಲಿಸಿ. ನಿಮ್ದೆಷ್ಟು ಕೆಲಸ ಇದೆಯಾ ಅಷ್ಟನ್ನು ಮಾಡ್ಕೊಂಡು. ಇನ್ನೂ ರಾಯರು ಪ್ರಸಾದ ಕೊಡೋ ಬಗ್ಗೆ ಹೇಳೋದಾದರೆ, ನಾನು ಯಾವತ್ತೂ ಜಾಸ್ತಿ ಹೂವು ಮುಡ್ಸೋಕ್ಕೆ ಹೋಗಲ್ಲ. ನಾನು ಅಪರೂಪ ಹೂವುಗಳನ್ನೆಲ್ಲ ಮುಡ್ಸೋದು. ಯಾಕಂದರೆ ನಾನು ಅಷ್ಟು ದೂರ ಟ್ರಾವೆಲ್ ಮಾಡ್ಕೊಂಡು ಹೋಗಿ ಅಷ್ಟು ಹೂವನ್ನೆಲ್ಲ ತಂದು ಮುಡ್ಸೋದಕ್ಕೆ ನನ್ನ ಹೆಣನೇ ಬಿದ್ದೋಗಿರುತ್ತೆ. ರಾಯರಿಗೋಸ್ಕರ ಮಾಡ್ತೀನಿ ಬೇಕಾದರೆ ಪೂಜೆನ, ಓಕೆ. ನಾನು ಅಷ್ಟೊಂದಾಗಿ ವೀಡಿಯೋಸ್ನೆಲ್ಲ ಅಪ್ಲೋಡ್ ಮಾಡೋಕ್ಕೆ ಆಗಲ್ಲ. ಖಂಡಿತ ಮಾಡ್ತೀನಿ. ನಮ್ಮ ತೋಟದಲ್ಲಿ ಬಿಡುವಂಥ ಹೂಗಳನ್ನಷ್ಟೇ ನಾನು ಕಲೆಕ್ಟ್ ಮಾಡಿ ರಾಯರಿಗೆ ಪೂಜೆ ಮಾಡೋದು. ರಾಯರಿಗೆ ದಾಸವಾಳ ಅಂದರೆ ತುಂಬ ಫೇವ್ರೆಟ್ ಹೂವು. ಹಾಗಾಗಿ ನಾನು ಅತಿ ಹೆಚ್ಚು ದಾಸವಾಳ ಹೂವನ್ನು ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ. ಕೇಳ್ತಾ ಇರ್ತೀರ, ಯಾಕಕ್ಕ ನಿಮಗೆ ಹೂವು ಗತಿ ಇಲ್ವಾ ಹಂಗೆಲ್ಲ ಕೇಳ್ತೀರಾ. ಗತಿ ಇಲ್ವಾ ಅನ್ನೋ ಲೆವೆಲ್ ಹೋಗ್ತೀರಾ. ಹೂವು ಇದ್ರೂ ರಾಯರು ಇಷ್ಟೇ ಹೂವು ಹಾಕ್ಬೇಕು, ಇಷ್ಟೇ ಮುಡಿಸ್ಬೇಕು ಅಂತ ಏನು ಕೇಳಿಲ್ಲ.
ರಾಯರ ಪೂಜೆ ಹೇಗೆ ಮಾಡಿದ್ರು ನಡೆಯುತ್ತೆ. ಒಂದು ತುಳಸಿ ದಳ ಇಟ್ಟು ಪೂಜೆ ಮಾಡಿದ್ರು ನಡೆಯುತ್ತೆ ರಾಯರಿಗೆ. ರಾಯರು ಇಷ್ಟೇ ಹೂವು ಕೊಡಿ ಅಕ್ಕಿ ಅಷ್ಟೇ ಹೂವು ಹಾಕಿ ರಾಯರು ಹೂ ಪ್ರಸಾದ ಕೊಡೋ ಬಗ್ಗೆ ಕೇಳ್ತೀರಾ. ಕ್ವಶನ್ನು ಯಾವ ರೀತಿ ಕೇಳ್ತೀರಾ ಅಂದರೆ ಎರೇಸ್ ಮಾಡಿ ಕೇಳ್ತೀರಾ. ನಮ್ಮಂತೂ ನಾವೇನೋ ಕ್ರೈಮೇ ಮಾಡಿಬಿಟ್ಟಿದ್ದೀವೇನೋ ಅಂತರ ಕೇಳ್ತೀರಾ. ನೀವ್ಯಾಕೆ ಬೇರೆಯವ್ರಿಗೆ ಹೂ ಪ್ರಸಾದ ಕೇಳಲ್ಲ ಅಂತ ಕೇಳ್ತೀರಾ. ನಾನು ಫಸ್ಟ್ ಆಫ್ ಆಲ್ ನನಗೆ ನಾನೇ ಕೇಳ್ಕೊಳ್ಳಲ್ಲ ಹೂ ಪ್ರಸಾದನ. ಬೇರೆಯವ್ರು ಕೇಳೇನು ಮಾಡಿ, ಮನಸ್ಫೂರ್ತಿ ಹಾರೈಸಿದ್ರೆ ಸಾಕು, ಮನಸ್ಫೂರ್ತಿ ಕೇಳ್ಕೊಂಡ್ರೆ ಸಾಕು. ರಾಯರೇ ನೀವು ಇದ್ದೀರಾ ಹೂ ಪ್ರಸಾದ ಕೊಡಿ, ಇಲ್ಲಾಂದ್ರೆ ನಾನು ಇಲ್ಲ ಅಂತ ಅನ್ಕೊಬಿಡ್ತೀನಿ, ನೀವಿಲ್ಲ ಅಂತ ಅನ್ಕೊಬಿಡ್ತೀನಿ. ಆ ಥರ ಎಲ್ಲ ಧ್ವನಿ ಎತ್ತಿ ರಾಯರ ಮುಂದೆ ಮಾತಾಡಿ ಹೂ ಪ್ರಸಾದ ಕೇಳೋ ಪರಿಸ್ಥಿತಿ ನನಗಿನ್ನೂ ಬಂದಿಲ್ಲ. ಸದ್ಯಕ್ಕೆ ಮನಸ್ಫೂರ್ತಿ ಕೇಳ್ಕೊತೀನಿ ರಾಯರನ್ನ. ರಾಯರು ಪಾದದಲ್ಲೇ ನಮಸ್ಕಾರ ಮಾಡ್ಕೊಂಡು ಕೇಳ್ಕೊತೀನಿ. ರಾಯರು ಇದ್ದಾರೆ ಇಲ್ಲಿ, ಅವ್ರ ಮುಂದೆ ಹೇಳ್ತಾ ಇದ್ದೀನಿ. ರಾಯರು ಹೂ ಪ್ರಸಾದ ಕೊಡೋದು ನಿಜ, ಓಕೆ. ಅದನ್ನು ಬೇರೆ ರೀತಿ ಬೇರೆಯವರು ಯಾವ ಥರ ಬಳಸ್ಕೊತಾರೋ ನನಗೆ ಗೊತ್ತಿಲ್ಲ. ಬಟ್ ನಾನು ಕಾನ್ಫಿಡೆಂಟಾಗಿ ನಾನು ಕೇಳ್ಕೊತೀನಿ ಮನಸ್ಸಲ್ಲಿ. ಹೂ ಪ್ರಸಾದ ಕೊಡ್ತಾರೆ ಖಂಡಿತವಾಗಿ ಕೊಡ್ತಾರೆ. ನಾನು ಎಡಭಾಗದಿಂದನೇ ಬೇಕು, ಬಲಭಾಗದಿಂದನೇ ಬೇಕು, ಮಧ್ಯದಲ್ಲಿ ಬೇಕು ಆ ರೀತಿ ಕೇಳಲ್ಲ. ರಾಯರು ಯಾವ ಭಾಗದಿಂದನಾರು ಹೂ ಪ್ರಸಾದ ಕೊಡಲಿ ನಂಗೆ ಸಂತೋಷನೇ. ರಾಯರಿದ್ದಾರೆ ಅಂತ ನಂಗೆ ಅನಿಸುತ್ತೆ ಅನ್ನೋದಕ್ಕಿಂತ ನಾನು ರಾಯರಿದ್ದಾರೆ ಅಂತಲೇ ನಂಬಿದ್ದೀನಿ. ನೀವು ಅದನ್ನು ಯಾವ ರೀತಿ ಅರ್ಥ ಮಾಡ್ಕೋತಿರೋ ನನಗಂತೂ ಅರ್ಥ ಆಯ್ತಲ್ಲ. ರಾಯರು ಇದಾರಾ ಅಂತ ಕೇಳ್ತೀರ. ರಾಯರ ಬಗ್ಗೆ ಎಷ್ಟು ಬುಕ್ಸ್ ಇದೆ, ಎಷ್ಟು ಫಿಲಮ್ಸ್ ಇದೆ, ಹೋಗಿ ನೋಡಿ. ರಾಯರು ಮಹಾತ್ಮೆ, ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮಹಾತ್ಮೆ ಅಂತ ಒಂದು ಧಾರಾವಾಹಿ ಸ್ಟಾರ್ಟ್ ಆಗ್ತೈತೆ. ಎಪಿಸೋಡ್ಸು ಧಾರಾವಾಹಿಗಳು ನೋಡಿ. ರಾಯರು ಮಹಿಮೆ ಶೀಘ್ರದಲ್ಲೇ ಸ್ಟಾರ್ಟ್ ಆಗ್ತಾ ಇದೆ. ರಾಯರು ಅಂದರೆ ಏನು, ರಾಯರು ಭ್ರಮೇನ ಅಂತೆಲ್ಲ ಕೇಳ್ತೀರ. ರಾಯರು ಭ್ರಮೆ ಅಲ್ಲ, ಅವರು ನಮ್ಮ ಗುರುಗಳು. ಖಂಡಿತ ನೀವು ಅದನ್ನು ನೋಡ್ಬೋದು. ಚೆನ್ನಾಗಿದೆ. ನಾನು ನೋಡಿದ್ವಿ, ಚಿಕ್ಕ ವಯಸ್ಸಲ್ಲೆಲ್ಲ ನೋಡ್ತಾ ಇದ್ವಿ. ಇವಾಗ ಹೊಸ್ದಾಗಿ ಏನೋ ಮಾಡ್ತಾ ಇದ್ದಾರೆ, ನೋಡೋಣ ಯಾವ ರೀತಿ ಬರ್ತಾಯಿದೆ ಅಂತ. ಫಸ್ಟು ನಾವು ಚಿಕ್ಕವರಾಗಿದ್ದಾಗ ಸುವರ್ಣದಲ್ಲಿ ಬರ್ತಾಯಿತ್ತು, ನಾವು ಅವಾಗ ಚಿಕ್ಕವರಲ್ವ ನೋಡ್ತಾ ಇದ್ವಿ. ಇವಾಗ ಯಾವ ರೀತಿ ಇನ್ನು ರಿನೋವೇಟ್ ಮಾಡಿ ಚೆನ್ನಾಗಿ ಡೆಕೋರೇಟ್ ಎಲ್ಲ ಏನೇನೋ ಎಡಿಟ್ಗಳು ಮಾಡಿ ಹಾಕ್ತಾರೆ. ಯಾರ್ಯಾರು ಹೊಸಬ್ರೆ ಬರ್ತಾರೆ, ಹಳಬ್ದೇ ರಿವೈಡ್ ಮಾಡ್ತಾರೆ ಗೊತ್ತಿಲ್ಲ. ಬಟ್ ನೋಡಿ ಅಷ್ಟೇ ಹೇಳೋದು ನಾನು. ಇನ್ನೂ ಒಂದೇನು, ರಾಯರು ಹೂ ಪ್ರಸಾದದ್ದು ನೀವು ಎಷ್ಟು ದುಡ್ಡು ಮಾಡಿದ್ದೀರಾ, ಹಂಗೆ ಹಿಂಗೆ ರಾಯರು ಪೂಜೆ ಮಾಡ್ಕೊಂಡು ಏನು ಮಾಡ್ತಾಯಿದ್ದೀರಾ, ದುಡ್ಡು ಮಾಡ್ತಾಯಿದ್ದೀರಾ. ಸ್ವಾಮಿಯವ್ರು ಮಾಡ್ತಾಯಿದ್ದಾರೆ, ನೀವು ಮಾಡ್ತಾಯಿದ್ದೀರಾ ಸ್ಕ್ಯಾಮ್ಗಳು ಅಥವಾ ದುಡ್ಡು ಮಾಡ್ತಾಯಿದ್ದೀರಾ ಆ ರೀತಿ. ಅವ್ರಿಗೇನಾದರೂ ಮಾಡ್ಕೊಳ್ಳಿರಿ, ಅವ್ರ ಪರ್ಸ್ನಲ್ ಅದು, ನಮಗೆ ಬೇಡ. ಅದನ್ನೇ ನಿಮಗೆ 1000 ಸರಿ ಬಡ್ಕೋತಾ ಇದ್ದೀನಿ, ಬೇಡ. ಅವ್ರ ಪರ್ಸ್ನಲ್ ಅದು. ನಾನು ದುಡ್ಡು ಮಾಡ್ತಾಯಿದ್ದೀನಿ ಅಂತ ನಿಮ್ಗೆ ಯಾರು ಹೇಳಿದ್ದು? ಬಂದು ಬನ್ನಿ. ಹೇಳ್ತಾ ಇಲ್ವಾ ನಂಗೆ 1000 ಸಬ್ಸ್ಕ್ರೈಬರ್ಸೇ ಇಲ್ಲ, ದುಡ್ಡೆಲ್ಲಿಂದ ಬರುತ್ತೆ? ಲಕ್ಷ ಕೋಟಿ ಹೊಡಿತಾ ಇದ್ದೀರಾ ಅಂತೆಲ್ಲ ಕಮೆಂಟ್ಗಳು ಹಾಕ್ತೀರಾ. ಕೋಟಿ ಲಕ್ಷ ಫಾಲೋವರ್ಸ್ ಇದ್ಬಿಟ್ರೆ ಏನು ಬಂತು? ದುಡ್ಡು 1 ರೂಪಾಯಿಂದ ಹುಟ್ತಾ ಇಲ್ಲ ಇಲ್ಲಿ. ನಾವು ದುಡ್ಕೋಬೇಕು, ನಾವು ತಿನ್ನಬೇಕು, ನಾವು ಊಟ ಮಾಡಬೇಕು, ನಾವು ಪೂಜೆ ಮಾಡಬೇಕು, ನಾವೇ ಮಲ್ಕೋಬೇಕಷ್ಟೇ. ನಮ್ಮ ರಾಯರು ನಾವೇ ನೋಡ್ಕೋಬೇಕು. ಬೇರೆ ಯಾರು ಬಂದು ಹೂ ತಂದ್ಕೊಡಲ್ಲ, ಏರು ಪೂಜೆ ಸಾಮಾನು ತಂದ್ಕೊಡಲ್ಲ. ನಾವೇ ಕೈಯಾರೆ ದುಡ್ದು, ನಾವೇ ಮನಸ್ಫೂರ್ತಿಯಿಂದ ನಾವೇ ಎಲ್ಲ ತಂದು ಪೂಜೆ ಮಾಡಬೇಕು. ನಾವು ದುಡ್ದು ನಾವು ತಿನ್ನೋದಕ್ಕೆ ಬೇರೆಯವ್ರ ಹತ್ರ ಮಾತು ಕೇಳುವಂಥ ಪರಿಸ್ಥಿತಿ ನಮ್ಮ ಹತ್ರ ಏನು ಬಂದಿದೆ ಅಂತ ನನಗಂತೂ ಅರ್ಥ ಆಗ್ತಾಯಿಲ್ಲ. ನೀವು ಕೇಳೋ ಕ್ವಶನ್ಸ್ ಹೆಂಗಿದೆ ಅಂದರೆ, ಎಲ್ಲಿಂದನೋ ಬಂದಿರ್ತೀವಿ, ಎಲ್ಲಿಂದನೋ ಇದು ಮಾಡಿರ್ತೀವಿ. ನಮ್ಮ ಕಷ್ಟ ನಮಗೆ ಗೊತ್ತು. ರಾಯರ ಪೂಜೆ ಯಾವ ಸ್ಥಿತಿಯಿಂದ ಮಾಡ್ತಾಯಿದ್ದೀವಿ, ಎಲ್ಲಿಂದ ನಾವು ಇದು ಮಾಡಿದಂತ ನನಗೆ ಗೊತ್ತು. ಇಷ್ಟು ದೊಡ್ಡ ಫೋಟೋ ಇಟ್ಟಿದ್ದೀರಾ, ಒಂದು ಹೂವು ಹಾಕೋ ಗತಿ ಇಲ್ವಾ ಅಂತೆಲ್ಲ ಕೇಳ್ತೀರಲ್ಲ. ನಾವು ಯಾರ ಥರ ಬಂದು ಕೇಳಿದ್ದೀವ? ಹೂವು ಕೊಡಿ ನಮ್ಗೆ ಗತಿ ಇಲ್ಲ ಅಂತ ಹೇಳಿದ್ದೀವ? ನಮ್ಮ ಇಷ್ಟ. ರಾಯರು ಯಾವತ್ತೂ ನಮಗೆ ಇಷ್ಟು ಹೂವು ಹಾಕಿದೆ ಅಂತ ಬಂದು ಕೇಳಿಲ್ಲ, ನಮಗೆ ಯಾವತ್ತೂ ಕೇಳಿಲ್ಲ. ನಿಮ್ಮ ಹತ್ರ ಅನ್ಸ್ಕೊಂಡು ನಾನು ಪೂಜೆ ಮಾಡಿಸ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ನಿಮ್ಗೆ ಇಷ್ಟ ಆಯ್ತಾ ನೋಡಿ, ನನಗೆ ಪದೇ ಅದನ್ನೇ ಹೇಳೋದು. ನಮ್ಗೆ ಇಷ್ಟ ಆಯ್ತಾ ನೋಡಿ, ಬೇಡವಾ ಸ್ಕಿಪ್ ಮಾಡಿ ಬಿಸಾಕಿ. ಅಯ್ಯೋ ಇವಳ್ದು ಯಾರ್ದು ನೋಡೋರು ಅಂತ ಹೋಯ್ತಾರೆ, ಬೇಡ ಅನ್ನಲ್ಲ ನಾನು. ವಿಲೇಜ್ ಲ್ಯಾಂಗ್ವೇಜ್ ಮಾತಾಡ್ತೀರಾ ಅಂತ ಕೇಳ್ತಾರೆ. ಇರೋದೇ ವಿಲೇಜಲ್ಲಿ ವಿಲೇಜ್ ಲ್ಯಾಂಗ್ವೇಜ್ ಮಾಡ್ತಾಯಿದ್ದೀನಿ, ಸಿಟಿ ಲ್ಯಾಂಗ್ವೇಜ್ ಮಾತಾಡೋಕ್ಕಾಗತ್ತಾ? ಏನು ಕ್ವಶನ್ ಕೇಳ್ತೀರಾ? ಸಿಲಿ ಕ್ವಶನ್ಸ್ ನೀವು. ವಿಲೇಜ್ ಲ್ಯಾಂಗ್ವೇಜ್ ಮಾತಾಡ್ತೀರಾ. ಕೆಲವೊಂದು ಸ್ಪಷ್ಟತೆ ಇಲ್ಲ ಅಂತೀರ. ನಮಗೆ ನಾಲ್ಗೆ ಮಂತ, ನಾವೇನು ಮಾಡೋಕ್ಕಾಗುತ್ತೆ? ಸ್ಪಷ್ಟತೆ ಬರಲ್ಲಪ್ಪ, ಕಲಿಸ್ಕೊಡ್ತೀರಾ? ನಿಮಗೆ ಇಂಗ್ಲೀಷ್ ಬರಲ್ವ ಅಂತ ಕೇಳ್ತೀರಾ? ರಾಯರು ಇಂಗ್ಲೀಷ್ ಕೇಳ್ತಾರಾ? ಭಕ್ತಿ ಕೇಳೋದು. ನಾನು ರಾಯರು ವೀಡಿಯೋಸ್ ಹಾಕ್ತೀನಿ, ರಾಯರ ಬಗ್ಗೆ ಪೂಜೆ ಮಾಡ್ತೀನಿ. ಮಾತಾಡ್ಬೇಕಾದ್ರೆ ಲಾಗ್ ಮಾಡ್ಬೇಕಾದ್ರೆ ಒಂದೊಂದು ಸ್ವಲ್ಪ ಇಂಗ್ಲೀಷ್ ಬಳಸಿಲ್ಲ, ಏನೋ ಸ್ವಲ್ಪ ರಾಯಲ್ ಆಗಿರಿ, ಏಜ್ ತಕ್ಕನಂಗಿರಿ, ಹಾಗೆ ಹೀಗೆ ಎಲ್ಲ ಮಾತಾಡ್ತೀರಾ. ರಾಯರ ಪೂಜೆ, ರಾಯರು ಲಾಗು, ಡೈಲಿ ಲಾಗ್ ಮಾತಾಡ್ಬೇಕಾದ್ರೆ ಹ್ಞೂ ಅಂತ ಇಂಗ್ಲೀಷ್ ಮಾತಾಡೋಕ್ಕಾಗತ್ತಾ? ಏನು ಕ್ವಶನ್ ಕೇಳ್ತೀರಾ ನೀವು? ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗುತ್ತಪ್ಪ ಈ ಥರ ಎಲ್ಲ ಕ್ವಶನ್ ಕೇಳಿದಾಗ. ನೀವು ಕಪ್ಪು ಇದೆಯಲ್ಲ, ಈ ಶೋಕಿ ಎಲ್ಲ ಬೇಕಾ ಅಂತ ಕೇಳ್ತೀರಾ. ಇರೋದೇ ಕಪ್ಪು,
ಇರೋದೇ ಕಪ್ಪು ನಾನು. ಏನಿವಾಗ ಫಿಲ್ಟ್ರ್ ಹಾಕಿದ್ರೆ ನಾನು ವೈಟ್ ಬರ್ತೀನಿ, ಫಿಲ್ಟ್ರ್ ಹಾಕಿದ್ರೆ ನಾನು ಬರ್ತೀನಿ. ಫಿಲ್ಟ್ರ್ ಹಾಕಿ ತೋರಿಸ್ಲಾ ಚೆನ್ನಾಗಿರೋದು? ಏನು ಫೋನ್ ಇಲ್ವಾ ನನ್ನ ಹತ್ರ ಫಿಲ್ಟ್ರ್ ಹಾಕ್ಲಿಕ್ಕೆ? ಯಾವ ಥರ ಕಮೆಂಟ್ ಹಾಕ್ತೀರಾ? ನೀವೆಲ್ಲ ಬೆಳಗಿದ್ದೀರಾ? ಯಾವ ಥರ ಕಮೆಂಟ್ ಹಾಕ್ತೀರಾ ಅಂದರೆ ಕೆಲವೊಂದು, ಈಗ ನಾನು ಟಾಪಿಕ್ ಮಾತಾಡೋಕ್ಕೆ ಬಂದಿದ್ದೆ ಅಂತೆ. ಈಗ ನೀವು ಕೇಳ್ತಾ ಇರೋ ಸೌಮ್ಯರ ಬಗ್ಗೆ ಧ್ವನಿ ಎತ್ತಿ ಅಂತ, ಅದ್ರ ಬಗ್ಗೆ ನೀವು ಕೇಳೋ ಕ್ವಶನ್ಸ್ಗಳು ನನಗೆ ತಲೆಯಲ್ಲಿ ತುಂಬ್ಕೊಬಿಟ್ಟಿರೋದ್ರಿಂದ ಏನೇನೋ ಮಾತಾಡ್ತಾ ಇದ್ದೀನಿ ನಾನಂತೂ. ನಾನು ಇಷ್ಟೇ ಕೇಳ್ಕೊಳ್ಳೋದು, ದಯವಿಟ್ಟು ಹೆಣ್ಮಕ್ಳ ಬಗ್ಗೆ ಯಾರು ಅಪಪ್ರಚಾರ ಮಾಡಬೇಡಿ. ಮಾಡಿದ್ರೂ ಅವ್ರ ಹತ್ರ ಏನಿದೆ ನೀವು ಕಾನೂನುವಾಗಿ ಏನೋ ಪೊಲೀಸ್ ಸ್ಟೇಷನ್ಗೆಲ್ಲ ಕಂಪ್ಲೇಂಟ್ ಕೊಟ್ಟು ಕಾನೂನುವಾಗಿ ಏನೇನೋ ಪ್ರೊಸೆಸ್ ಇದೆ, ಅದು ಲೀಗಲಾಗಿ ಇಲ್ಲೀಗಲಾಗಿ ಏನೇನು ಬಿಸ್ನೆಸ್ಗಳು ಮಾಡ್ತಾಯಿದ್ದಾರೆ ಅಂತ ಹೇಳ್ತಾ ಇದ್ದೀರಲ್ವಾ, ನೀವೇ ಹೋಗಿ ಕೇಳ್ಕೊಳ್ಳಿ, ನೀವೇ ಹೋಗಿ ಮಾಡ್ಕೊಳ್ಳಿ. ನಮ್ಗೆ ಯಾಕೆ ತಲೆ ತಿಂತೀರಾ? ನಮಗೂ ಅದಕ್ಕೂ ಸಂಬಂಧ ಇಲ್ಲ. ದಯವಿಟ್ಟು ಆಕೆ ನಮ್ಮ ತಾಯಿ ಸಮಾನ, ಅವ್ರ ಬಗ್ಗೆ ಮಾತಾಡೋಷ್ಟು ನನಗೆ ಅರ್ಹತೆ ಇಲ್ಲ. ಅವ್ರ ಪೂಜೆ ಅವ್ರು ಬಿಟ್ಟಿದ್ದು, ಅವರು ಹಣವಂತರು ಸಿರಿವಂತರು ಗುಣವಂತರು ಏನೇ ಆಗಿರಲಿ ಅದಕ್ಕೂ ನಮಗೂ ಸಂಬಂಧ ಇಲ್ಲ. ದಯವಿಟ್ಟು ಇದರಲ್ಲಿ ನೀವು ಅವ್ರ ಬಗ್ಗೆ ಮಾತಾಡ್ತೀರ ಮಾತಾಡಿ, ರಾಯರ ಬಗ್ಗೆ ದಯವಿಟ್ಟು ಮಾತಾಡೋಕೆ ಹೋಗಬೇಡಿ. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ರಾಯರು ಇದ್ದಾರೆ, ರಾಯರ ಬಗ್ಗೆ ಕೆಟ್ಟದಾಗಂತೂ ಮಾತಾಡಬೇಡಿ. ರಾಯರೇ ಹೂವು ಬೀಳಿಸ್ತಾರೆ, ಹಂಗೆ ಹಿಂಗೆ ಬೇಕು ಅಂತಲೇ ಕೊಡ್ತಾರೆ, ಹಂಗೆ ಹಿಂಗೆ ಅಂತೆಲ್ಲ ಮಾತಾಡಬೇಡಿ. ದಯವಿಟ್ಟು ಕೇಳಲಿಕ್ಕಂತೂ ತುಂಬಾ ಒಂಥರ ಅನಿಸುತ್ತೆ. ದಯವಿಟ್ಟು ಮಾತಾಡೋಕೆ ಹೋಗಬೇಡಿ. ರಾಯರ ಬಗ್ಗೆ ನಿಮ್ಗೇನು ಗೊತ್ತಿದೆ ಅಂತ ಮಾತಾಡ್ತೀರಾ? ರಾಯರ ಪೂಜೆ ಮಾಡ್ತೀವಿ, ಓಕೆ, ಬೇಡ ಅಂತ ಹೇಳಲ್ಲ ನಾವು, ನಮ್ಮ ಇಷ್ಟ ಅದು. ನಾವು ಫೋನ್ ನಮ್ಮದು, ನೆಟ್ ನಮ್ಮದು, ಸಿಮ್ ನಮ್ಮದು, ಕರೆನ್ಸಿ ನಮ್ಮದು, ವಿಡಿಯೋ ಮಾಡೋದು ನಾವು, ಹಾಕೋದು ನಾವು, ಎಲ್ಲ ನಮ್ಮದೇ ಇರಬೇಕಾದ್ರೆ ನೀವು ನೋಡಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗುತ್ತೆ? ಇಷ್ಟ ಇಲ್ಲ ಅಂದರೆ ತೋರಿಕೆಗೆ ಮಾಡ್ತೀರಾ ಅಂದರೆ ನಾವೇನು ತೋರಿಕೆ ಮಾಡ್ತಾಯಿದ್ದೀವಿ? ಏನು ಮಿರಿ ಅಂತ ಅರ್ಧಂಬರ್ಧ ಬಟ್ಟೆ ಹಾಕ್ಕೊಂಡಿದ್ದೀವ? ಮೈ ತುಂಬ ಬಟ್ಟೆ ಹಾಕಿಲ್ವಾ? ಶೋ ಆಫ್ ಮಾಡ್ತೀರಾ ಅಂತ ಏನು ಶೋ ಆಫ್ ಮಾಡ್ತಾಯಿದ್ದೀವಿ? ತೋರಿಸಿ. ಈ ಬಡವ ಮನೆ ಏನು ಶೋ ಆಫ್ ಮಾಡೋಕ್ಕಾಗತ್ತಾ? ನಾನ್ ಸೆನ್ಸ್ ಥರ ಮಾತಾಡ್ತೀರಾ? ಅರ್ಥ ಆಗಲ್ವಾ ನಿಮಗೆ? ಕನ್ನಡ ಅನ್ನೋದು ಅರ್ಥ ಆಗುತ್ತಲ್ವಾ? ರಾಯರ ಬಗ್ಗೆ ಇನ್ನೊಂದು ಸರಿ ಕೆಟ್ಟಾಗಿ ಮಾತಾಡೋದು ನನ್ನ ಕಮೆಂಟ್ ಸೆಕ್ಷನಲ್ಲಿ ಬಂದು ಇನ್ಬಾಕ್ಸಲ್ಲಿ ಬಂದು ಏನಾದ್ರು ಕೆಟ್ಟಾಗಿ ಏನಾದ್ರು ಮೆಸೇಜ್ ಮಾಡಿದ್ರಿ ಖಂಡಿತ ಚೆನ್ನಾಗಿರಲ್ಲ. ಎಲ್ಲರಿಗೂ ನಾನು ರಿಪ್ಲೈ ಮಾಡ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ. 1,30,000 ಜನ ಇದ್ದೀರಾ, 1,30,000 ಜನ, ಆದರೆ ಎಲ್ಲರಿಗೂ ರಿಪ್ಲೈ ಮಾಡ್ಕೊಂಡು ಕುತ್ಕೊಳ್ಳೋಕ್ಕಾಗುತ್ತೆ? ನಾನು ರಿಪ್ಲೈ ಮಾಡೋಲ್ಲ, ಕೊಬ್ಬು ದುರಂಕಾರ ಅಂತೀರಾ? ಎಲ್ಲರೂ ಕಾಮೆಂಟ್ಗಳಿಗೆ ರಿಪ್ಲೈ ಮಾಡ್ಕೊಂಡೆ ಕೂತಿರ್ತಾರ? ಸೆಲೆಬ್ರಿಟಿಗಳಿಗೆಲ್ಲ ಕಮೆಂಟ್ ಹಾಕ್ತಿರೋ ಅವರೆಲ್ಲ ರಿಪ್ಲೈ ಮಾಡಿದಾಗ ಕೂತಿರ್ತಾರ? ಅವ್ರಿಗೆಲ್ಲ ದುರಂಕಾರ ಅಂತ ಹೇಳಿ ನೋಡೋಣ. ಚಾಲೆಂಜ್ ಇದ್ರೆ RCB ಮ್ಯಾಚ್ ಗೆಲ್ತು, ಅದು ಗೆಲ್ತು, ಇದು ಗೆಲ್ತು ಅಂತ ಕಮೆಂಟ್ ಹಾಕ್ತಿರೋ RCB ಮೆಂಬರ್ಸ್ ಎಲ್ಲ ಬಂದು ನಿಮಗೆ ಕಮೆಂಟ್ಗಳಿಗೆ ರಿಪ್ಲೈ ಮಾಡ್ತಾರಾ? ಮನುಷ್ಯಂಗೆ ಒಂದು ಸರಿ ಚಂದ, 2 ಸರಿ ಚಂದ. ನಿಮಗೆ ಬೈತಾ ಇಲ್ಲ, ನನ್ನ ಸೆಲೆಕ್ಷನು ಕೊಡ್ತಾ ಇಲ್ಲ. ಈ ಟಾಪಿಕ್ ಇಷ್ಟೇ ಇತ್ತು, ಸೌಮ್ಯರ ಬಗ್ಗೆ ಮಾತಾಡಿ ಅಂತ. ಹಾಗೆ ನಂಗೆ ಅವ್ರ ಬಗ್ಗೆ ಮಾತಾಡಲಿಕ್ಕೆ ಏನೂ ಇಲ್ಲ. ನಾನು ಅವ್ರ ಬಗ್ಗೆ ನಂಗೆ ಅಷ್ಟಾಗಿ ಗೊತ್ತೂ ಇಲ್ಲ. ರಾಯರು ಪೂಜೆ ಮಾಡ್ತಾರೆ, ಅದೊಂದು ನಮಸ್ಕಾರ ಹೇಳ್ತೀನಿ ಅಷ್ಟೇ. ದಯವಿಟ್ಟು ರಾಯರ ಬಗ್ಗೆ ಕೆಟ್ಟದಾಗಂತೂ ಮಾತಾಡಬೇಡಿ. ಅವ್ರ ಬಗ್ಗೆ ಏನಿದೆ ನೀವು ನೋಡ್ಕೊಳ್ಳಿ. ರಾಯರ ಬಗ್ಗೆ ಅಂತೂ ಕೆಟ್ಟದಾಗ ಮಾತಾಡೋಕೆ ಹೋಗಬೇಡಿ, ನಾನು ಇಷ್ಟೇ ಹೇಳೋದು. ಇದ್ರ ಬಗ್ಗೆ ನಾನು ಹೆಚ್ಚಲಿ ಮಾತಾಡೋಕ್ಕೆ ಇಷ್ಟ ಇಲ್ಲ. ಮತ್ತೊಂದು ಲಾಗಲ್ಲಿ ಖಂಡಿತ ಸಿಗ್ತೀನಿ. ಮತ್ತೆ ಸಿಗುವ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ. ಮತ್ತೆ ಸಿಗುವ. ನಮಸ್ಕಾರ.